ರಾಜಾಜಿನಗರಲ್ಲಿರೋ ಹೌಸ್ ಆಫ್ ರಾಧ್ವಿಗೆ ಬಂದಿದ್ದೀವಿ. ಸೊ ಇಲ್ಲಿ ಅಪ್ ಟು 50% ಅಂತ ಗೊತ್ತಾಯಿತು. ಸೊ ಅದರಿಂದ ಬಂದಿರೋದು ಸಲ್ವಾರ್ಸ್ ತಗೊಳ್ಳೋಣ ಅಂತ ಹೇಳಿ ಈ ಒಂದು ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಿರೋದು. ನೋಡೋಣ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ ಅಂತ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವನ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ವರಮಹಾಲಕ್ಷ್ಮಿ ಸ್ಪೆಷಲ್ ಇದ್ದಿದ್ದ ಕಾರಣ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೌಸ್ ಆಫ್ ರಾಧ್ವಿಗೆ ಬಂದಿದ್ದೀವಿ. ಇಲ್ಲಿ ಅಪ್ ಟು 50% ನಡೀತಾ ಇದೆ. ಸೊ ಆದ್ದರಿಂದ ಒಂದಷ್ಟು ಸಲ್ವಾರ್ಸ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ನಾನು ಕೂಡ ಇನ್ಸ್ಟಾಗ್ರಾಮ್ನ ನೋಡಿ ಬಂದಿರೋದು. ಇಲ್ಲಿನ ಕಲೆಕ್ಷನ್ಸ್ ಒಂದು ಬ್ಯೂಟಿಫುಲ್ ಆಗಿತ್ತು. ಸೊ ಅದರಿಂದ ಒಂದ್ಸರಿ ಚೆಕ್ಔಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ನೋಡೋಣ ಏನೆಲ್ಲ ಶಾಪ್ ಮಾಡ್ತೀನಿ, ಅಲ್ಲಿನ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ ಎಲ್ಲ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಬಿಕಾಸ್ ತುಂಬ ಜನ ಹೆಣ್ಮಕ್ಳು ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ಅಲ್ವಾ. ಸೊ ಸಲ್ವಾರ್ಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಾ. ಸೊ ಇಲ್ಲಿನ ಕಲೆಕ್ಷನ್ಸ್ ಡೀಟೇಲ್ಸ್ ಎಲ್ಲ ಬಗ್ಗೆ ನಿಮ್ಗೆ ಗೊತ್ತಾದರೆ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಬಂದಿರೋದು ರಾಜಾಜಿನಗರಲ್ಲಿರೋ ಬ್ಯಾಂಗ್ಳೂರು ಬ್ರಾಂಚ್ಗೆ ಬಂದಿರೋದು. ಸೊ ತುಂಬ ಜನ ಕನ್ಫ್ಯೂಸ್ ಆಗಿಬಿಡ್ತೀರಾ, ಮೈಸೂರು ಅಂತೆಲ್ಲ ಕೇಳ್ತೀರಾ. ಸೊ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ನಾನು. ಸೊ ನೋಡೋಣ ಅಲ್ಲಿನ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ ಅಂತ. ಇವಾಗ ಆಲ್ರೆಡಿ ನೋಡ್ತಿರ್ತೀರ ನೀವು. ಸೊ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ, ತುಂಬಾ ಯೂಜ್ ಕಲೆಕ್ಷನ್ಸ್ ಇದೆ, ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಒಳ್ಳೆ ಆಪ್ಷನ್ಸ್ ಇದೆ. ಸೊ ಅದರಿಂದ ಬಂದಿದ್ದೀನಿ. ನೋಡೋಣ ಏನೆಲ್ಲ ಪರ್ಚೇಸ್ ಮಾಡ್ತೀನಿ ಅಂತ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫ್ರೆಂಡ್ಸ್, ನೋಡ್ರಿ ಅಲ್ವಾ ಕಲೆಕ್ಷನ್ಸ್ ವಿಡಿಯೋ ಎಲ್ಲ ಯಾವ ಥರ ಇತ್ತು ಅಂತ. ಸೊ ಅಷ್ಟು ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ನಾನು ಕ್ಯಾರಿಂಗ್ ಇದ್ದೆ, ನನ್ನ ಮಗನೂ ಇದ್ದಲ್ಲ, ಅದರಿಂದ. ಸೊ ನಾನು ಒಂದೆರಡು ಸಲ್ವಾರ್ನ ಪರ್ಚೇಸ್ ಮಾಡಿದ್ದೀನಿ. ಬಟ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಟ್ರಸ್ಟ್ ಮಿ ಗೈಸ್, ನೀವು ಒಂದ್ಸರಿ ವಿಸಿಟ್ ಮಾಡಿ. ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ. ಎಲ್ಲರಿಗೂ ಕೂಡ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು ಸಲ್ವಾರ್ನ ತಗೊಂಡಿದ್ದೀನಿ, ಎರಡು ಜೊತೆ ತಗೊಂಡೆ. ಸೊ ಬ್ಯೂಟಿಫುಲ್ ಆಗಿತ್ತು. ನನಗಂತೂ ಕನ್ಫ್ಯೂಸ್ ಆಗ್ಬಿಡ್ತು ಯಾವ್ದು ತಗೊಳ್ಳಿ ಬಿಡ್ಲಿ ಅಂತ ಹೇಳಿ. ನೋಡಿ, ಇದೊಂದು ತಗೊಂಡೆ, ಕಫ್ತಾನ್ ತಗೊಂಡಿದ್ದೀನಿ. ಸೊ ಡಿಫ್ರೆಂಟ್ ಆಗಿರಲಿ, ಈ ಒಂದು ಟ್ರೆಂಡಿಗೆ ತಕ್ಕಂಗೆ ಅಂತ ಹೇಳ್ಬಿಟ್ಟು ತಗೊಂಡೆ. ಟ್ರೆಂಡಿಂಗಲ್ಲಿ ಇತ್ತಲ್ಲ ಕಫ್ತಾನ್ ಎಲ್ಲ, ಆದ್ರಿಂದ. ಸೊ ಈ ಶೇಡ್ ತುಂಬಾ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು, ಅದರಿಂದ ತಗೊಂಡೆ. ಫ್ರಂಟ್ ಸ್ವಲ್ಪ ವರ್ಕ್ ಇದೆ. ಸೊ ನೋಡಿ, ಒಳಗಡೆ ವೇರ್ ಮಾಡಲಿಕ್ಕೆ ಇನ್ನರ್ ವೇರ್ ಥರ ಇದೆ. ಇದು ಆ್ಯಕ್ಚುಲಿ ಮಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಸಾಫ್ಟ್ ಆಗಿದೆ ಮಟೀರಿಯಲ್ ಕೂಡ. ಸೊ ನೋಡಿ, ಸೊ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇತ್ತಲ್ವಾ, ಅದರಿಂದ ಒಳಗಡೆನೂ ವೇರ್ ಮಾಡಲಿಕ್ಕೆ ಇದು ಕೊಟ್ಟಿದ್ದಾರೆ. ಸೊ ಏನೋ ಹೇಳ್ತಾರೆ ಗೊತ್ತಾಗ್ತಿಲ್ಲ ಅದಕ್ಕೆ ನನಗೆ. ಸೊ ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿದೆ.
ಸೊ ತುಂಬಾ ಸಾಫ್ಟ್ ಆಗಿದೆ ಮಟೀರಿಯಲ್ ಅಂತೂ ನಂಗೆ ಇಷ್ಟ ಆಯಿತು. ಇದಕ್ಕೆ ನಾನು 3,500 ಕೊಟ್ಟಿದ್ದೀನಿ. ಆಫರೆಲ್ಲ ಬಿಟ್ಟು 50% ಆಫರ್ ಇತ್ತು, ಅದನ್ನು ಬಿಟ್ಟು ಕೊಟ್ಟಿರೋದು. ಮಟೀರಿಯಲ್ ನನಗೆ ವರ್ತ್ ಅಂತ ಅನ್ನಿಸ್ತು, ಅಷ್ಟೇನು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ನಾನು ಮೈಸೂರಲ್ಲೂ ಶಾಪ್ ಮಾಡಿದ್ದೀನಿ. ಮೈಸೂರಲ್ಲಿ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರಲ್ಲೇ ನಂಗೆ ಚೀಪ್ ಅಂತ ಅನ್ನಿಸ್ತಾ ಇತ್ತು, ಸಿಂಧೂರ್ಗೆಲ್ಲ ಕಂಪೇರ್ ಮಾಡಿದರೆ. ಇವ್ರ ಹತ್ರ ಮಟೀರಿಯಲ್ ಕೂಡ ಚೆನ್ನಾಗಿದೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರೆಂಡಿಯಾಗಿ ಸಿಗುತ್ತೆ ನಮಗೆ. ಸೊ ನೋಡಿ, ಈ ಒಂದು ಡ್ರೆಸ್ನ ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿದ್ದೀನಿ. ಇದು ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿತ್ತು, ಅದರಿಂದ ಪರ್ಚೇಸ್ ಮಾಡಿದೆ. ಇದಕ್ಕೆ ನಾನು 4,600 ರುಪೀಸ್ ಪೇ ಮಾಡಿರೋದು. ನೋಡಿ, ಬಿಲ್ ತೋರಿಸ್ತಾ ಇದೆ ನಿಮಗೆ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು, ನಂಗೆ ವರ್ತ್ ಅನ್ನಿಸ್ತು. ಒಳಗಡೆ ಲೈನಿಂಗ್ ಆಗಿರ್ಬೋದು, ಕಪ್ಸ್ ಆಗಿರ್ಬೋದು, ಎಲ್ಲನೂ ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡಿಸೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ನಾವು ಆಲ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ ಅಷ್ಟೇ. ಮಟೀರಿಯಲ್ ಅದು ಬ್ಯೂಟಿಫುಲ್ ಆಗಿದೆ. ನೋಡಿ ಯಾವ ಥರ ಇದೆ ಅಂತ. ಅದರದ್ದು ಪ್ಯಾಂಟ್ ಮತ್ತು ದುಪ್ಪಟ್ಟ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂತ. ಸೊ ನೋಡಿ, ಪಲ್ಲೋಸ ಪ್ಯಾಂಟ್ ಇದು. ಆಲ್ರೆಡಿ ನನಗೆ ಇದು ಶೇಡಲ್ಲಿ ಇತ್ತು, ಬಟ್ ಇನ್ನೊಂದು ತೊಗೊಂಡೆ, ಏನು ಮಾಡೋಕ್ಕಾಗಲ್ಲ. ನನಗೆ ತುಂಬಾ ಇಷ್ಟ ಆಗ್ಬಿಡ್ತು ಪ್ಯಾಟರ್ನ್, ಅದರಿಂದ ತೊಗೊಂಡಿದ್ದು. ಸೊ ನೋಡಿ ಯಾವ ಥರ ಇದೆ ಅಂತ. ಫುಲ್ ಪ್ಯಾರಲಲ್ ಪ್ಯಾಂಟ್ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಮಟೀರಿಯಲು ಇಷ್ಟ ಆಯಿತು. ನೆಕ್ಸ್ಟ್ ದುಪ್ಪಟ್ಟ ತೋರಿಸ್ತೀನಿ ನಾನು ನಿಮಗೆ, ನೋಡಿ ಯಾವ ಥರ ಇದೆ ಅಂತ. ಸೊ ಎರಡು ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು. ಫ್ರೆಂಡ್ಸ್, ನಿಮಗೆ ಯಾವುದು ಸಲ್ವಾರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿದೆ ಮರಿಬೇಡಿ. ನೋಡಿ ದುಪ್ಪಟ್ಟ ಯಾವ ಥರ ಇದೆ ಅಂತ. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಇವಾಗ ವೇರ್ ಮಾಡ್ಲಿಕ್ಕೆ ಆಗಿಲ್ಲ ಅಂದರೂ ಆಫ್ಟರ್ 3 months ವೇರ್ ಮಾಡ್ಬೋದು ಅಂತೇಳಿ ಪರ್ಚೇಸ್ ಮಾಡಿದ್ದು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಶಾಪಿಂಗ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡಿರೋದು. ಸೊ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಂಟಲ್ ದಿನ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.